press the bell icon on the YouTube app and never miss another update. Hello my dear students, let me start a new chapter, the invention of Vita work from your Honeycomb main course book Honeycomb, page number, this is 99. Who are the oldest people you know? What are the oldest things you have in your house, in your city, town or village? How old are they? Have you ever wished that you were older? How have you wished that you could grow up in a hurry? These are the questions asked to you people. First thing, who are the oldest people you know? I think grandparents. In some cases, some grandparents must have lived maybe 100 years. Nowadays, in newspaper, we keep on reading that 104 years old lady was living, and she could victoriously, she came out of the hospital battling with the COVID-19. She was fit and fine. She discharged from the hospital. Yes. ಹೆಚ್ಚಿಗೆ ವಯಸ್ಸಾಗಿರೋ ವ್ಯಕ್ತಿಗಳು ನಿಮ್ಮಲ್ಲಿ ಯಾರಿದ್ದಾರೆ? ಯಾರಿನ ಅಜ್ಜ ಅಜ್ಜಿ ಇರ್ತಾರೆ, ಅವ್ರಿಗಿಂತ ವಯಸ್ಸಾಗಿರೋರು ಅವ್ರ ಅಪ್ಪ ಅಮ್ಮ ಇದ್ರೂ ಇರ್ಬೋದು. ಎಲ್ಲೋ ಹ್ಯಾಂಡ್ಫುಲ್ ಪೀಪಲ್ ದೇ ಲೀವ್ ಫಾರ್ 100 years or even they cross 100 years. Very not too much, only handful, ಕೆಲವೇ ಮಂದಿ. What are the oldest things have you in your house? ನಮ್ಮಲ್ಲಿ old things ಏನು ಇರಬಹುದು? Usually nowadays we don't keep old things, we trash them out. We don't want to keep them. Why? Because we feel out of fashion. ನಮಗೆ ಇಷ್ಟ ಆಗಲ್ಲ ಅದು. That's why we trash them. ಕೊಟ್ಬಿಡ್ತೀವಿ, ಇಟ್ಕೊಳ್ಳಲ್ಲ ಅದನ್ನು. ಬಟ್ ಹಳೆ ಥಿಂಗ್ಸನ್ನ ಪ್ರಿಸರ್ವ್ ಮಾಡಬೇಕು. ಲೈಕ್ ರೇಡಿಯೋ, ಮನೆಯಲ್ಲಿ ಹಳೆ ರೇಡಿಯೋ ಇರುತ್ತಲ್ಲ, ದ್ಯಾಟ್ ವಿ ಕ್ಯಾನ್ ಕೀಪ್, ಇಡ್ಬೋದು. ಯಾಕೆ? ಇಟ್ ಈಸ್ ಓಲ್ಡ್, we are not using it, it's outdated, out of fashion, no problem. After 100 years, after 50 years, it becomes an antique piece. Why? Our future generation would have not seen how a radio works. It is a living example. We can show to the world how it's a history. Okay, it's a history alva. ಇಟ್ಕೋಬಹುದು. ಒಂದು ರೇಡಿಯೋ ಇರುತ್ತೆ, ಅಲಾರಾಮ್ ಪೀಸ್ ಇರುತ್ತೆ. ಹಿಂದಿನ ಕಾಲದಲ್ಲಿ ಅಲಾರಾಮ್ ಪೀಸ್ ಹೇಗಿತ್ತು? ನವಡೇಸ್ ವಿ ಹ್ಯಾವ್ ಇಟ್ ನಮ್ಮ ಸೆಲ್ ಫೋನ್. ಅಲಾರಾಮ್ ಪೀಸ್ ನಮ್ಮ ಸೆಲ್ ಫೋನಲ್ಲಿ ಇದೆ, ನನಗೆ ಅಲಾರಾಮ್ ಯೂಸ್ ಬರಲ್ಲ, ಗೊತ್ತೂ ಇಲ್ಲ ಹೇಗಿತ್ತು ಅಂತ. ಬಟ್ ಐ ಹ್ಯಾವ್ ಅ ಅಲಾರಾಮ್ ಪೀಸ್ ವಿಚ್ ಇಸ್ 50 years old. 50 ವರ್ಷ ಹಳೆಯದು. ಮೈ ಗ್ರ್ಯಾಂಡ್ ಫಾದರ್ ಯೂಸ್ ಟು ಯೂಸ್ ಇಟ್ ಆ್ಯಂಡ್ ಈವನ್ ಟುಡೇ ಐ ಪ್ರಿಸರ್ವ್ ಇಟ್. ಬೈ ಬಿಕಾಸ್ ಆಫ್ ಇಟ್ಸ್ ಮೆಕ್ಯಾನಿಸಮ್, ಹೌ ಇಟ್ ವರ್ಕ್ಸ್, ಹೇಗಿದೆ ಅಂತ ನೋಡಲಿಕ್ಕೆ ಅದು ಹಾಗೆ ಇಟ್ಕೊಂಡಿದ್ದೀನಿ. ಇಟ್ಸ್ ಸೋ ಹೆವಿ, ಒಂದು ಅರ್ಧ kg ಇದೆ ಅದು. ಎಷ್ಟು ಜೋರು ಸೌಂಡ್ ಮಾಡುತ್ತೆ ಅಂದರೆ ನಾನು ಒಬ್ಬಳೇ ಅಲ್ಲ, 4 ಮನೆಯವರು ಎದ್ದೇಳ್ಬೋದು, ಅಷ್ಟು ಸೌಂಡ್ ಮಾಡುತ್ತೆ. ಕಂಟಿನ್ಯೂಸ್ 1 minute ಸೌಂಡ್ ಆಗುತ್ತದು. ಓಕೆ, ಅದು ಅಲಾರಾಮ್ ಪೀಸ್. ಟೈಮ್ ಇರುತ್ತೆ, ಅಲಾರಾಮ್ ಮೇನ್ಲಿ ಫಾರ್ ಅಲಾರಾಮ್, ಕೀ ಅಂತ ಕಿರ್ಚುತ್ತೆ. ಅದು ಒಂದು. ಈಗಿನ ಕಾಲದ ಮನೆಗಳಲ್ಲಿ ನಾವು ನಮ್ಮ ಮನೇಲಿ ಇರ್ಬೋದಂತಹ ಓಲ್ಡ್ ಥಿಂಗ್ಸ್ ಯಾವುದು? ಒಂದು ಹೇಳಿದ್ನಲ್ಲ, ರೇಡಿಯೋ, ಇನ್ನೊಂದು ಟೈಮ್ ಪೀಸ್, ವಾಚ್ ಇರ್ಬೋದು. ಕೊನೆಗೆ ಕೆಲವರು ಮನೆಯಲ್ಲಿ ಅಂದರೆ ಅವ್ರ ಅಜ್ಜ ಅಜ್ಜಿ ಇಂಟ್ರೆಸ್ಟ್ ಇದ್ಕೊಂಡ್ರು ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಈ ತಬಲಾ, ಸಿತಾರು, ವೀಣಾವಾದನ, ಓಕೆ, ಶಹನಾಯಿ, ಯಾರು ಅವರು ಅದನ್ನ ಪ್ರಿಸರ್ವ್ ಮಾಡ್ತಾರೆ. ಯಾಕಂದರೆ ಅದನ್ನ ಬಿಸಾಕ್ಲಿಕ್ಕಾಗಲ್ಲ. ಸೊ ಈ ಥರ ವಸ್ತು, ಅದು 50 ವರ್ಷ ಹಳೆಯದು, 60 ವರ್ಷ ಹಳೆಯದು, ಹಾಗನ್ನೇ ಪ್ರಿಸರ್ವ್ ಮಾಡ್ತಾರೆ. ಓಕೆ, ಈ ಥರ ಥಿಂಗ್ಸ್ ಇರುತ್ತೆ. ಮತ್ತೇನಿರುತ್ತೆ? ತೂಗುಯ್ಯಾಲೆ. ಇವಾಗೆಲ್ಲ ನಾವು ತೂಗುಯ್ಯಾಲೆ ಹಾಕ್ಕೊಳ್ಳಲ್ಲ, ಬಟ್ ಹಿಂದಿನ ಕಾಲದಲ್ಲಿ ಅದೊಂದು ಫ್ಯಾಷನ್ ಆಗಿತ್ತು. ಓಕೆ, ಇವತ್ತಿಗೂ ಅದನ್ನ ಪ್ರಿಸರ್ವ್ ಮಾಡ್ತಾರೆ. ತುಂಬ ಜನರಲ್ಲಿ ತೂಗುಯ್ಯಾಲೆನ ಹಾಗೆ ಅದನ್ನ ಸ್ವಲ್ಪ ಅದಕ್ಕೆ ಪಾಲಿಷ್ ಮಾಡಿಕೊಂಡು ಹಾಗೆ ಉಳಿಸ್ತಾರೆ ಅದನ್ನು, ಅಲ್ವಾ? ಮತ್ತು ಇದಿಷ್ಟು ಇನ್ನೂ 2-3 ಥಿಂಗ್ಸು ಆ್ಯಡ್ ಆಗ್ಬೋದು. ಓಕೆ, ಆಗ್ಬೋದು. ಆದರೆ ಮೆಜಾರಿಟಿ ವಿ ಡೋಂಟ್ ಕೀಪ್ ಓಲ್ಡ್ ಥಿಂಗ್ಸ್ ನವಡೇಸ್, ಇಟ್ಕೊಳ್ಳಲ್ಲ, ತೆಗೆದು ಹಾಕ್ಬಿಡ್ತೀವಿ. ಇನ್ ಯುವರ್ ಸಿಟಿ, ನಮ್ಮ ಸಿಟಿಯಲ್ಲಿ ಹಳೇದೇನಿದೆ? ಆ್ಯಸ್ ದಾವಣಗೆರೆ ಇಸ್ ನಾಟ್ ಎ ಹಿಸ್ಟಾರಿಕಲ್ ಪ್ಲೇಸ್, ವಿ ಡೋಂಟ್ ಹ್ಯಾವ್ ಎನಿ ಓಲ್ಡ್ ಥಿಂಗ್ಸ್ ಅಂತ ತುಂಬ ಇನ್ನು ಮಾನ್ಯುಮೆಂಟಲ್ ಅಂತ ನಮ್ಮಲ್ಲಿ ಏನು ಇಲ್ಲ. ಬಟ್ ಇಫ್ ಯು ಗೋ ಟು ಚಿತ್ರದುರ್ಗ, ಯು ಹ್ಯಾವ್ ಸೋ ಮೆನಿ. ಅಲ್ಲಿ ಫೋರ್ಟ್ ಇದೆ ಅಲ್ವಾ, ಚಂದ್ರವಳ್ಳಿ ತೋಟ ಇದೆ, ಅಲ್ಲೆಲ್ಲ ಇರೋ ಕೇವ್ಸ್ ಇದೆ. ಆ ಥರದ ಹಿಸ್ಟಾರಿಕಲ್ ಪ್ಲೇಸಸ್ಗೋದ್ರೆ ವಿಲ್ ಗೆಟ್ ಎ ಥಿಂಗ್ಸ್ ವಿಚ್ ಇಸ್ ವೆರಿ ಓಲ್ಡ್, ಹಳೇದು ಅಂತ ಹೇಳಲಿಕ್ಕೆ. ಆ್ಯಂಡ್ ಟೌನ್ ಆರ್ ವಿಲೇಜ್, ನಮ್ಮ ನಿಯರ್ ಬೈ ಅಂದರೆ ಸಂತೆಬೆನ್ನೂರು ಪುಷ್ಕರಣಿ ಇದೆ, ಅದಕ್ಕೂ ಒಂದು ಹಿಸ್ಟ್ರಿ ಇರುತ್ತೆ. ಆ್ಯಂಡ್ ಹೌ ಓಲ್ಡ್ ಆರ್ ದೇ? ಎಷ್ಟು ವರ್ಷ ಇರ್ಬೋದು? 50 ವರ್ಷ, 100 ವರ್ಷ, 150 ವರ್ಷ ಇರ್ಬೋದು. ಹ್ಯಾವ್ ಯು ಎವರ್ ವಿಶ್ ದ್ಯಾಟ್ ಯು ವರ್
older? Have you wished that you could grow up in a hurry? ಯಾವತ್ತರ ಅಂದ್ಕೊಂಡಿದ್ದೀರಾ ನಾನು ಬೇಗ ಬೆಳೆದ್ಬಿಡ್ಬೇಕು ಅಂತ? ಗ್ರೋ ಅಪ್ ಹರಿ ಅಂದರೆ ಬೇಗ ಫಟ್ಟನ್ನು ಬೆಳೆದ್ಬಿಡ್ಬೇಕು. ಮಕ್ಕಳಿದ್ದಾಗ ಥರ ಅನಿಸುತ್ತೆ, ಅಯ್ಯೋ ಐ ವಾಂಟ್ ಟು ಗ್ರೋ ವೆರಿ ಫಾಸ್ಟರ್, ಬೇಗ ದೊಡ್ಡೋರಾಗಬೇಕು ಅಂತ ಅನಿಸುತ್ತೆ. ಬಟ್ ಆ ಥರ ಅನ್ಕೋಬಾರ್ದು. ಯಾಕೆ? ದೊಡ್ಡೋರಾದ್ಮೇಲೆ ಅನಿಸುತ್ತೆ ಇಲ್ಲ ನಾವು ಸಣ್ಣ ಮಕ್ಕಳಾಗಿರ್ಬೇಕಿತ್ತು, ಯಾಕಂದರೆ ಬರ್ಡನ್ ಜಾಸ್ತಿ. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಅಂದರೆ ಇದು ಒಂದು ಇಮ್ಯಾಜಿನೇಷನ್. ಮನುಷ್ಯ ಬೇಗ ದೊಡ್ಡನಾಗೋ ಥರ ಇದ್ದರೆ ಏನಾಗ್ತಿತ್ತು ಅಂತ ಅಂದರೆ ಇಮ್ಯಾಜಿನೇಷನ್ ಅಷ್ಟೇ. ಅಂದರೆ ಸೈಂಟಿಫಿಕ್ ಫೀಲ್ಡಲ್ಲಿ ಈ ಥರ ಒಂದು ಇನ್ವೆನ್ಷನ್ ಇದ್ದರೆ ಹೇಗಿರ್ತಿತ್ತು ಅಂತ ಒಂದು ಕಲ್ಪನೆ ಅಷ್ಟೆ. ದ ಇನ್ವೆನ್ಷನ್ ಆಫ್ ವಿಟಾ ವಾಂಗ್, ಒಂದು ಪರ್ಸನ್ದು ಇನ್ವೆನ್ಷನ್ ಅಂದರೆ ಫೈಂಡಿಂಗ್ ಸಮಥಿಂಗ್ ವಿಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್, ಇಲ್ಲದೆ ಇರೋದನ್ನ ಹುಟ್ಟು ಹಾಕೋದು, ಇನ್ವೆನ್ಷನ್ ಮಾಡೋದು, ಆವಿಷ್ಕಾರ. ಆಫ್ ವಿಟಾ ವಾಂಗ್, ಅವನು ಏನು ಆವಿಷ್ಕಾರ ಮಾಡ್ತಾರೆ ನೋಡೋಣ ಇಲ್ಲಿ. ಮಿಸ್ಟರ್ ವಿಲಿ ವಾಂಕಾ ಬಿಗಿನ್ಸ್ ಬೈ ಇನ್ವೆಂಟಿಂಗ್ ವಾಂಕಾ ವೈಟ್ which makes people younger. A fine, greater thing ಅಲ್ಲ? ಅಂದರೆ ಅವನು ಒಂದು ಇನ್ವೆಂಟ್ ಮಾಡಿದ್ದಾನೆ ಮಿಷಿನ್ ಅಂದ್ಕೊಳ್ತೀನಿ, ವಾಂಕಾ ವೈಟ್ ಅಂತ ಹೇಳ್ಬಿಟ್ಟು, ದ್ಯಾಟ್ ವಿಚ್ ಮೇಕ್ಸ್ ಪೀಪಲ್ ಯಂಗರ್. ಎಷ್ಟು ಖುಷಿ ಅಲ್ಲ? ಎವ್ರಿ ಒನ್ ವಾಂಟ್ಸ್ ಟು ಲಿವ್ ಯಂಗ್. ಎಲ್ಲರಿಗೂ ಯಂಗ್ ಆಗೋಕ್ಕೆ ತುಂಬ ಇಷ್ಟ. ಯಾಕೆ? ಯಂಗ್ ಏಜಲ್ಲಿ ಚೆನ್ನಾಗಿ ಕಾಣ್ತೀವಿ, ಎನರ್ಜಿ ಇರುತ್ತೆ, ಆ್ಯಂಡ್ ವರ್ಲ್ಡ್ ಲುಕ್ಸ್ ಸೊ ಬ್ಯೂಟಿಫುಲ್ ಫಾರ್ ಅಸ್. ಯಂಗ್ ಪೀಪಲ್ಗೆ ಜಗತ್ತು ಸುಂದರವಾಗಿ ಕಾಣುತ್ತೆ ಅಲ್ವಾ? ಹಾಗಾಗಿ. ಬಟ್ ವಾಂಕಾ ವೈಟ್ ಇಸ್ ಟು ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಇತ್ತು. ಸೊ ಸಮ್ ಪೀಪಲ್ ಡಿಸ್ಪಿಯರ್ ಬಿಕಾಸ್ ದೇರ್ ಏಜ್ ಬಿಕಮ್ಸ್ ಮೈನಸ್. ಅದು ಎಷ್ಟು ಸ್ಟ್ರಾಂಗ್ ಇತ್ತು ವಾಂಕಾ ವೈಟ್, ಅದು ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದರೆ ಸಮ್ ಪೀಪಲ್ ಡಿಸಪಿಯರ್ ಅಂದರೆ ಅವ್ರು ಮಾಯ ಆಗ್ಬಿಡ್ತಿದ್ರು. ಯಾಕೆ? ಬಿಕಾಸ್ ದೇರ್ ಏಜ್ ಬಿಕಮ್ ಮೈನಸ್. ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ಐ ಆಮ್ 30, ಐ ವಾಂಟ್ ಟು ಬಿಕಮ್ ಸೋ ಯಂಗ್. ಎಷ್ಟು ಯಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ವಿಟಾ ವಾಂಕಿಗೆ ಅದು ನಮ್ಮನ್ನ ಡಿಸಪಿಯರ್ ಮಾಡ್ತಿತ್ತು. ಯಾಕಂದರೆ ಇಟ್ ಹ್ಯಾಸ್ ಗಿವನ್ -50 ಆಗ್ತಿತ್ತಲ್ಲ, ನಾನು ಡಿಸಪಿಯರ್ ಆಗಿಬಿಡ್ತೀನಿ. ಯಾಕೆ? ಹಿಂದಕ್ಕೆ ಹೋಗಬೇಕಲ್ಲ. ಸೊ -50 ಡಿಸಪಿಯರ್ ಆಗಿಬಿಡ್ತಿದ್ರು ಅವರು. ಒನ್ ಪರ್ಸನ್ ಆ್ಯಕ್ಚುಲಿ ಬಿಕಮ್ಸ್ -87, ಒಬ್ಬ ವ್ಯಕ್ತಿ -87 ಆಗ್ತಾನಂತೆ. ವಿಚ್ ಮೀನ್ಸ್ he has got to wait 87 years before he can come back. ಅವನು ಯಂಗ್ ಆಗಬೇಕಲ್ಲ, 82 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ಹಿ ಹ್ಯಾಸ್ ಟು ವೇಟ್ ಫಾರ್ 87 years ಟು ಅಗೇನ್ ಕಮ್ ಬ್ಯಾಕ್. ಮತ್ತೆ ಅವ್ನಿಗೆ ಅಷ್ಟು ವರ್ಷ ಕಾಯ್ಬೇಕು ಅವನು. ಮಿಸ್ಟರ್ ವಿಲಿ ವಾಂಕಾ ಮಸ್ಟ್ ಇನ್ವೆಂಟ್ ಎ ನ್ಯೂ ಥಿಂಗ್. ಈಗ ಕರ್ಕೊಂಬರ್ಬೇಕಲ್ಲ ಅವ್ರನ್ನ ವಾಪಸ್ಸು, ಅದಕ್ಕೆ ಹಿ ಮಸ್ಟ್ ಇನ್ವೆಂಟ್ ಅ ನ್ಯೂ ಥಿಂಗ್, ಹೊಸ ಥಿಂಗನ್ನು ಇನ್ವೆಂಟ್ ಮಾಡಬೇಕು. ನೋಡಿ, ಇದು ಫಾರ್ ಮ್ಯಾನ್ಸ್ ಇಮ್ಯಾಜಿನೇಷನ್ ಸ್ಕೈ ಇಸ್ ದ ಲಿಮಿಟ್. ಯು ಕ್ಯಾನ್ ಇಮ್ಯಾಜಿನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಏನಾರ ಇಮ್ಯಾಜಿನ್ ಮಾಡ್ಬೋದು. ದ್ಯಾಟ್ ಈಸ್ ವೈ J.K. ರೌಲಿಂಗ್ ಇನ್ವೆಂಟೆಡ್ ಹ್ಯಾರಿ ಪಾಟರ್ ಅಲ್ವಾ? ಅಲ್ಲಿರುವ ಥಿಂಗ್ಸ್ ನೀವು ನೋಡಿದ್ರೆ ಅದೆಲ್ಲ ಇಂಪಾಸಿಬಲ್, ಹ್ಯೂಮನ್ಲಿ ಇಂಪಾಸಿಬಲ್, ಬಟ್ ಇಮ್ಯಾಜಿನೇಷನ್ ಅಷ್ಟೇ ಅದು ಅಲ್ವಾ? ಇಮ್ಯಾಜಿನೇಷನ್ ಅದು. ಹಾಗೆ ಇಲ್ಲೂ ಒಂದು ಇಮ್ಯಾಜಿನೇಷನ್. ಮನುಷ್ಯ ಈಗ ಕೂಡ ಆಗುತ್ತೆ ಅಂತ ಒಂದು ಪಾಸಿಬಿಲಿಟಿ ಅಷ್ಟೇ, ಇದು ಸತ್ಯ ಅಲ್ಲ. ಮಿಸ್ಟರ್ ವಾಂಕಾ ಸೆಡ್, ಸೊ once again I rolled up my sleeves and set to work. And is a scientist. One who invents is a scientist. Why? Because keep on doing some of the other thing, involved in something. So said Mr. Wonka said, so once again I rolled up my sleeve. Rolled up ಅಂದರೆ ಈ ಥರ ಸ್ಲೀವ್ಸನ್ನು ಮಡಿಸ್ಕೊಳ್ಳೋದು. ಅಂದರೆ ಅರ್ಥ ಏನು? when sleeves are pulled up, that means I am in a work, I am engaged ಅಂತ. And set to work. Set to work, began to work. Once again, I squeezed my brain. Look at the word squeeze. Usually that word is used to squeeze a lemon. When your mother is cooking, when she cuts a lemon, she squeezes it so that the sour, it has to come out of the lemon. ಹೊರಗೆ ಬರಬೇಕಲ್ಲ, ಹುಳಿ ಅಂಶ ಬರಬೇಕು, ಅದಕ್ಕೆ ಸ್ಕ್ವೀಸ್ ಮಾಡ್ತಾರೆ. When you squeeze something, the essence comes out of it. And here he uses I squeezed my brain. What is squeeze ಅಂದರೆ? You can't literally do that. ನಿಜವಾಗ್ಲೂ ಮಾಡಲಿಕ್ಕಾಗಲ್ಲ ಅದನ್ನ. ಸ್ಕ್ವೀಸ್ಡ್ ಅಂದರೆ ಐ ಗೋ ಆನ್ ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಅಂತ. ಯೋಚನೆ ಮಾಡ್ತಾ ಹೋಗ್ತೀನಿ. ಐ ಗೋ ಆನ್ ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಮೈ ಬ್ರೈನ್. ದ್ಯಾಟ್ ಮೀನ್ಸ್ ಐ ಸ್ಟಾರ್ಟೆಡ್ ಬ್ರೇಕಿಂಗ್ ಮೈ ಹೆಡ್. ಅಂದರೆ ಯೋಚನೆ ಮಾಡ್ತಿದ್ದೆ. ಸರ್ಚಿಂಗ್ ಫಾರ್ ದ ನ್ಯೂ ರೆಸಿಪಿ. ಲುಕ್ ಅಟ್ ದ ವರ್ಡ್ ಹಿ ಯೂಸಸ್, ರೆಸಿಪಿ. Searching, I go on thinking and thinking, searching for the new recipe. What is the meaning of recipe? New ingredients. What is recipe? Recipe is a list of ingredients and method to cook a dish. It's called recipe. ಒಂದು ಅಡುಗೆ ಮಾಡಬೇಕು ಅಂದರೆ
We need recipe, the ingredient used to cook, and preparation time and method how to cook it. It's called recipe. Here he is breaking his mind in order, that is, he is thinking, searching in his mind new things, new ideas, new thoughts. I had to create age to make people old. So once he has, invented a machine which makes people younger. ವಯಸ್ಸು ಕಡಿಮೆ ಆಗ್ತಿತ್ತು. ಇಲ್ಲ, ಐ ಹ್ಯಾವ್ ಟು ಕ್ರಿಯೇಟ್ ಪೀಪಲ್ ಟು ಮೇಕ್ ಪೀಪಲ್ ಓಲ್ಡ್. ಈಗ ವಯಸ್ಸಾಗಬೇಕು ಅವರಿಗೆ. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್, ಬೇಗ ಬೇಗ ವಯಸ್ಸಾಗಬೇಕು. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಇಟ್ಸ್ ಕಂಪ್ಯಾರಿಸನ್. ಓಕೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. Ha ha ha! Exclamatory. I cried. For now, the ideas were beginning to come. I cried, maybe the one who is seeing the story. I cried. Cried ಅಂದರೆ ಅಳುವುದು ಅಂತಲ್ಲ, ನಕ್ಕೆ. For now, the ideas were beginning to come. ಅಂದರೆ after scratching my head, at last I got ideas. What is the oldest living thing in this world? ಇಡೀ ಜಗತ್ತಿನಲ್ಲಿ ಇರುವಂಥ ಹಳೆಯ ವಸ್ತುಗಳು ಯಾವುದು? ಮೇ ಬಿ ಮೌಂಟೇನ್ಸ್, ಮೇ ಬಿ ರಿವರ್ಸ್ ಅಲ್ವಾ? ಅದೇ ಇರೋದು. ಮೌಂಟೇನ್ಸ್ ಇದೆ, ರಿವರ್ಸ್ ಇದೆ, ವಿ ಹ್ಯಾವ್ ಮೌಂಟ್ ಎವರೆಸ್ಟ್ ಇದೆ, ಅವೆಲ್ಲ ಓಲ್ಡೆಸ್ಟ್ ಥಿಂಗ್ಸ್. ಯಾಕೆ? ಭೂಮಿ ಹುಟ್ಟಿದಾಗಿಂದ ಇದ್ದಾವೆ, ಈಗಲೂ ಇದ್ದಾವೆ. ವಾಟ್ ಇಸ್ ದ ಓಲ್ಡೆಸ್ಟ್ ಲಿವಿಂಗ್ ಥಿಂಗ್? ಲಿವಿಂಗ್ ಥಿಂಗ್ ಅವ್ರು ಹೇಳ್ತಿದ್ರು, ಲಿವಿಂಗ್, ಬದುಕಿರುವುದು ಥಿಂಗ್ ಇನ್ ದ ವರ್ಲ್ಡ್. ವಾಟ್ ಲಿವ್ಸ್ ಲಾಂಗರ್ ದ್ಯಾನ್ ಎನಿಥಿಂಗ್ ಎಲ್ಸ್? ಅತಿ ಹೆಚ್ಚು ಆಯಸ್ಸಿರುವ ಅಥವಾ ಬದುಕಿರುವ ವಸ್ತು ಯಾವುದು? ಮತ್ತು ವಾಟ್ ಲೀವ್ಸ್ ಲಾಂಗರ್ ದ್ಯಾನ್ ಎನಿಥಿಂಗ್ ಎಲ್ಸ್? ಯಾವುದು ಹೆಚ್ಚಿಗೆ ಬಾಳಿಕೆ ಬರುತ್ತೆ? ನಮಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಟರ್ಟಲ್, ಆಮೆ. ಆಮೆ ನಿಧಾನವಾಗಿ ಉಸಿರಾಡುತ್ತೆ. ಓಕೆ, ಅದು 1 ಗಂಟೆಗೆ 2 ಸತಿನೋ 3 ಸತಿ ಉಸಿರು ತೊಗೊಳುತ್ತೆ. ಉಸಿರು ಕಡಿಮೆ ತೊಗೊಂಡಷ್ಟು ಕೂಡ ಆಯಸ್ ಜಾಸ್ತಿ. ಅದಕ್ಕೆ ಆಮೆ 200, 300, 400 ವರ್ಷ ತನಕ ಬದುಕುತ್ತೆ. ನಮ್ಮಲ್ಲಿ ಇಡೀ ಮನುಷ್ಯ ಏನು ವಾಟ್ ವಿ ಹ್ಯಾವ್ ವರ್ಲ್ಡ್, ವಿ ಹ್ಯಾವ್ ಫಾನಾ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆಮೆ ಹೆಚ್ಚು ಕಾಲ ಬದುಕುತ್ತೆ. ಕ್ರೊಕೊಡೈಲ್ ಬದುಕುತ್ತೆ, ಆದರೆ ಅದು ಹಸಿವಿನಿಂದ ಸತ್ತು ಹೋಗುತ್ತೆ. ಬಟ್ ಆಮೆ ಬದುಕಿರುತ್ತೆ. ಅ ಟ್ರೀ, ಚಾರ್ಲಿ ಸೆಟ್. ಒಬ್ಬ, ಮೇ ಬಿ ದೇ ಹ್ಯಾವ್ ಅ ಟ್ರೂಪ್, ಅ ಥಿಂಕ್ ಟ್ಯಾಂಕ್, ಡಿಸ್ಕಸ್ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ. ಹಿ ಆಸ್ಕ್ಡ್ ವಿಚ್ ಇಸ್ what lives longer than anything else? A tree, Charlie said. ಒಂದು ಮರ. Right you are, Charlie. But what kind of a tree? Correct, you said right. ಒಂದು ಟ್ರೀ, ಹೌದು. But what kind of a tree? We have n numbers of trees. ಎಷ್ಟು 1000 ಥರ ಮರ ಇದೆ. ಯಾವ ಟ್ರೀ? Not the Douglas fire. ಒಂದು ಹೆಸರು ಹೇಳ್ತಾರೆ, Douglas fire. Fire means a tree which needles like leaves and comes ಕೋನ್ಸ್. ಅಂದರೆ ಅದಕ್ಕೆ ಕೋನಿಫೆರಸ್ ಅಂತ ಹೇಳ್ತೀವಿ. ಅದರ ಎಲೆಗಳಿದೆಯಲ್ಲ, ಅದು ಚೂಪಾಗಿ ಇರುತ್ತೆ ಅದಕ್ಕೆ. ಓಕೆ, ಇಟ್ಸ್ ಕಾಲ್ಡ್ ಅಸ್ ಡೌಗ್ಲಾಸ್ ಫೈರ್ ಅಂತ ಹೇಳ್ತಾರೆ. ಕೋನಿಫೆರಸ್ ಫಾರೆಸ್ಟ್ ಅಂತ ಇದೆ, ಉದ್ದಕ್ಕೆ ಹೋಗುತ್ತೆ ಮರ. ಓಕೆ, ಹಿಲ್ ಸ್ಟೇಷನ್ಲಿ ಬೆಳೆಯುತ್ತೆ. ನಾಟ್ ದ ಓಕ್ ಅಲ್ವಾ? ಡೌಗ್ಲಾಸ್ ಫೈರ್ ಓಕ್ 300 ವರ್ಷ ಬದುಕುತ್ತೆ. ಓಕ್ ಇದೆಯಲ್ಲ, ಫ್ಯಾಮಿಲಿ ಆಫ್ ಲಾರ್ಜ್ ಟ್ರೀಸ್. ಚಿನಾರ್ ಇನ್ ಕಾಶ್ಮೀರ್ ಇಸ್ ಅ ಕೈಂಡ್ ಆಫ್ ಓಕ್ ಟ್ರೀ. ಓಕ್ ಟ್ರೀಯಲ್ಲಿ ಇದು 100, 200 ವರ್ಷ, 300 ವರ್ಷ ಬದುಕತ್ತಂತೆ ಓಕ್ ಟ್ರೀ. ನಾಟ್ ಅ ಸೆಡಾರ್, ಒನ್ ಮೋರ್ ಕೈಂಡ್ ಆಫ್ ಟ್ರೀ. ನೋ ಮೈ ಬಾಯ್, ಇಲ್ಲ. ಇಟ್ಸ್ ಅ ಟ್ರೀ ಕಾಲ್ಡ್ ದ ಬ್ರಿಸ್ಟಲ್ ಕೋನ್ ಪೈನ್ ದಟ್ ಗ್ರೋಸ್ ಅಪಾನ್ ದ ಸ್ಲೋಪ್ಸ್ ಆಫ್ ವೀಲರ್ ಪೀಕ್ ಇನ್ ನೆವಾಡಾ, USA. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾನೆ. ಇಲ್ಲ, ಅದಲ್ಲ ಸೆಡಾರ್, ಇಲ್ಲ. ಇಟ್ಸ್ ಅ ಟ್ರೀ ಕಾಲ್ಡ್ ಬ್ರಿಸ್ಟಲ್ ಕೋನ್ ಪೈನ್ ಟ್ರೀಸ್ ಅಂತ ಹೇಳ್ತೀವಿ. ನಾನು ಕೋನಿಫೆರಸ್ ಇಂದ ಇಟ್ಸ್ ಕಾಲ್ಡ್ ಪೈನ್ ಟ್ರೀಸ್ ಅಂತ. ಅದು ಇದೆ ಎಲ್ಲಿ? ಇಟ್ಸ್ ಇನ್ USA, ನೆವಾಡಾ, USA ಬೆಳೆಯುತ್ತೆ. ಯು ಕ್ಯಾನ್ ಫೈಂಡ್ ಬ್ರಿಸ್ಟಲ್ ಕೋನ್ ಪೈನ್ಸ್ ಆನ್ ವೀಲರ್ ಪೀಕ್ ಟುಡೇ, ಓವರ್ 4000 years ಓಲ್ಡ್. ಆ ಕಾಡುಗಳು ಇವತ್ತಿಗೂ ಇದೆ, ಮರಗಳು 4000 ವರ್ಷ ಹಳೆಯದು. ಈವನ್ ಟುಡೇ ಇಟ್ ಇಸ್ ದೇರ್, ಇಫ್ ವಿ ಕ್ಯಾನ್ ವಿಟ್ನೆಸ್. You can find Bristol pines on Wheeler Park today that over 4000 years old. This is fact. Fact ಅಂದರೆ ರಿಯಾಲಿಟಿ ಇದೆ ಅಲ್ಲಿ, ಯು ಕ್ಯಾನ್ ಚೆಕ್ ಇಟ್. ಫ್ಯಾಕ್ಟ್ ಅಂದರೆ ಏನಪ್ಪ ಅಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಅದನ್ನು. ಓಕೆ, ಅದು ಸುಳ್ಳಾಗಲ್ಲ. ಚಾರ್ಲಿ, ಮೇ ಬಿ ಫ್ರೆಂಡ್. ನೋ, ಇಟ್ಸ್ ಅ ಫ್ಯಾಕ್ಟ್, ಚಾರ್ಲಿ. ಆಸ್ಕ್ ಎನಿ dendrochronologist. Look at the word.
you like, and look that word up in dictionary when you get home, will you please. ಅಂದರೆ ಮರಗಳ ಬಗ್ಗೆ ಓದೋರಿಗೆ ಹೇಳ್ತಾನೆ ಅವನು. ಓಕೆ, ಡೆಂಡ್ರೋಕ್ರೊನಾಲಜಿಸ್ಟ್ ಅಂತ. ಕ್ರೊನಾಲಜಿ ಅಂತಂದರೆ ಏಜ್ ಡೆಂಡ್ರೋ ಅಂದರೆ ಮರಗಳ ಬಗ್ಗೆ, ಮರಗಳ ವಯಸ್ಸನ್ನು ಲೆಕ್ಕ ಹಾಕ್ತಾರೆ. ಅವ್ರನ್ನ ಹೋಗಿ ನೀನು ಮೀಟ್ ಮಾಡು, ಅಲ್ಲಿ ಅವನು ಬ್ರಾಕೆಟಲ್ಲಿ ಬರೀತಾರೆ, ಯು ಕ್ಯಾನ್ ಚೆಕ್ ದ ಮೀನಿಂಗ್ ಆಫ್ that word also. So that started me off. I jumped into the great glass elevator and rushed all over the world collecting special items from the oldest living things. Maybe he has checked the encyclopedia. So that started me off. Then I jumped into the great glass elevator. Glass elevator, lift. Elevator means lift hatkonde and rushed all over the world. Ella kadege hode collecting special items takonde from the oldest living things. ತೆಗೆಯಕ್ಕೆ ಶುರು ಮಾಡಿದೆ. ಡೆಫಿನೆಟ್ಲಿ ವಿಲ್ ಗೆಟ್ ಇನ್ ದಿ ಡಿಕ್ಷನರಿ ಆರ್ ಲೈಬ್ರರಿ ಆರ್ ಅಂತ ಎನ್ಸೈಕ್ಲೋಪೀಡಿಯಲ್ಲಿ ಸಿಗುತ್ತೆ. A pint of sap from a 400 years old Bristol cone pine. A pint of sap. ಪಿಂಟ್ ಅಂತಂದರೆ ಒಂದು ಮೆಜರ್ಮೆಂಟ್, ಸ್ಮಾಲ್ ಕಪ್ ಅಂತ ಬರುತ್ತೆ, ಗ್ಲಾಸ್ ಇರುತ್ತೆ, ಸ್ಮಾಲ್ ಇರುತ್ತೆ, ಅದಕ್ಕೆ ಪಿಂಟ್ ಅಂತ ಹೇಳ್ತಾರೆ. ಸ್ಯಾಪ್ ಅಂತಂದರೆ ಸ್ಯಾಪ್ ಅಂದರೆ ಐ ಕ್ಯಾನ್ ಸೇ ಅ ಲಿಕ್ವಿಡ್ ವಿಚ್ ಓಸಸ್ ಔಟ್ ಆಫ್ ಅ ಟ್ರೀ. ಇಟ್ಸ್ ಕಾಲ್ಡ್ ಸ್ಯಾಪ್. Okay, a white color liquid oozes from the surface of a tree. ಅದಕ್ಕೆ ಸ್ಯಾಪ್ ಅಂತ ಹೇಳ್ತಾರೆ. It is collected from a 4,000 year old Bristol cone pine. ಅದು ತುಂಬ ಯೂಸ್ಫುಲ್ ಇರುತ್ತೆ, ಅಲ್ಲಿ ರಬ್ಬರ್ ಮಾಡ್ತಾರೆ. ಇಟ್ ಈಸ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಆಫ್ ಟ್ರೀ. The toenail clipping from a 168-year-old Russian farmer called Petrovich Grigorovich. ಅವ್ನು ಹೇಳ್ತೀವಿ ಅ ಟೋನೇಲ್, ಒಬ್ಬ ಮನುಷ್ಯನ ಕಾಲಿನ ಉಗುರಿದೆ, ಅದು ಎಷ್ಟು ಹಳೆಯದು, 168 years old. ಅ ಟೋನೇಲ್, ಟೋ ಅಂದರೆ ಕಾಲಿನ ಹೆಬ್ಬೆರಳು, ಕ್ಲಿಪ್ಪಿಂಗ್ ಫ್ರಮ್ ಉದುರೋದು, 168-year-old ರಷ್ಯನ್ ಫಾರ್ಮರ್. ಅವನಿಗೆ ಅಂದರೆ ಅಷ್ಟು ವರ್ಷ ಬದುಕಿದ್ದ ಅವನು. ಇಸ್ ಇಟ್ ಪಾಸಿಬಲ್? 168 ವರ್ಷ ಬದುಕೋಕೆ ಆಗ್ತಿತ್ತಂತೆ. ಯಾವಾಗ? ಮಹಾಭಾರತದ ಟೈಮಲ್ಲಿ ಜನಗಳಿಗೆ ಆಯಸ್ಸು ಇಷ್ಟಿತ್ತಂತೆ, 100 ವರ್ಷ 120 ವರ್ಷ ಇತ್ತಂತೆ. An egg laid by a 200-year-old tortoise belonging to the king of Tonga. ಅಂದರೆ ಟೊಂಗಾ ಒಂದು ಪ್ಲೇಸ್ ಇರ್ಬೋದು ಅಥವಾ ಕೈಂಡ್ ಆಫ್ ಅ ಟರ್ಟಲ್ ಇರ್ಬೋದು. ಅದರ ಒಂದು ಎಗ್ ಇದೆ, ಅದು 200 years old, 200 ವರ್ಷದ ಹಿಂದುಗಡೆ. The tail of a 51-year-old horse in Arabia. ಒಂದು ಟೇಲ್ ಇದೆ ಅಂದರೆ ಬಾಲ, ಎದುರದು 51-year-old horse, ಕುದುರೆಯ ಬಾಲ, ಅದರ ವಯಸ್ಸಿಷ್ಟು 51. The whiskers of a 36-year-old cat called crumpets. Whiskers ಅದರ ಏನು ಬೆಕ್ಕಿಗೆ ಇರುವಂಥ ಮುಂದ್ಗಡೆ ಮೀಸೆ ಇರ್ತಕ್ಕೆ ಅಂತಾರೆ ವಿಸ್ಕರ್ಸ್ ಅಂತಾರೆ. ಅದಕ್ಕೆ ಎಷ್ಟು ವಯಸ್ಸು? 36 years. An old flea ಅಂದರೆ ಹುಳ, fruit fly, which had lived on crumpets for 36 years. 36 ವರ್ಷ ಆ ಫ್ಲೀ ಆ ವಿಸ್ಕರ್ಸ್ ಮೇಲಿತ್ತು. The tail of a 207 years old gained rat from Tibet. ಟಿಬೆಟಲ್ಲಿ ಒಂದು ರ್ಯಾಟ್ ಇದೆ, ಗೇಂಟ್ ರ್ಯಾಟ್ ಇದೆ, ಹೆಗ್ಗಣ ಅಂತ ಹೇಳ್ತೀವಲ್ಲ ಅದು. ಅದಕ್ಕೆ ಎಷ್ಟು ವಯಸ್ಸು? 207. ಅದರ ಬಾಲ ಇದೆ, ಅದಕ್ಕೆ ಅದು ಅಷ್ಟು ವಯಸ್ಸು. The black teeth of a 97-year-old Grimlank living in a cave on Mount Popocatépetl. ಅದು ಅವನ ಬ್ಲ್ಯಾಕ್ ಟೀತ್, ಹಲ್ಲಿದೆ ಅದರದ್ದು. The knuckle bones of a 70 years old catlo from Peru, America. ಅಲ್ಲಿ ಒಂದು 700 ವರ್ಷಗಳಿಂದ ಒಂದು ನಕಲ್ ಬೋನ್ಸ್ ಇದೆ. ಓಕೆ, ಕಾಲು ಕೈ ಬೋನ್ಸ್ ಇದೆ. ಸೊ ಇಷ್ಟು ಎಲ್ಲಿ ಸಿಕ್ತು ಅವನಿಗೆ? ಆಫ್ಟರ್ ಸರ್ಚಿಂಗ್ ಇನ್ maybe in some books or some sources he found, and he searched these things. These are the oldest things all over the world. Charlie, ella kadena. Mr. Wonka went on. I tracked down very old and ancient animals and took an important little bit of something from each one of them, a hair or an eyebrow
or sometimes it was no more than an ounce or two of the jam scrapped between its toes while it was sleeping. ಅವನು ಹೇಳ್ತಾ ನೋಡಿ, all over old Charlie. So Charlie went, he searched, and he has given the list to his friend. ವಿಟಾ ವಾಂಕಿಗೆ ಕೊಡ್ತಾನೆ, ವಿಲಿ ವಾಂಕಿಗೆ ಕೊಡ್ತಾನೆ. ಅವನು ಹೇಳ್ತಾನೆ ಎಲ್ಲ ಇಡೀ ಜಗತ್ತಲ್ಲಿ ಇಷ್ಟ ಅಂತ. ಮಿಸ್ಟರ್ ವಾಂಕಾ ವೆಂಟ್ ಆನ್, ಮತ್ತೆ ಅವ್ನು ಹೇಳಿಕ್ಕೆ ಶುರು ಮಾಡ್ತಾನೆ, ಐ ಟ್ರ್ಯಾಕ್ ಡೌನ್ ವೆರಿ ಓಲ್ಡ್. ನಾನು ಟ್ರ್ಯಾಕ್ ಅಂದರೆ ಟ್ರೇಸ್ ಮಾಡೋದು, ನಾನು ಎಲ್ಲ ಟ್ರೇಸ್ ಮಾಡಿದ್ದೀನಿ. ವೆರಿ ಓಲ್ಡ್ ಹಳೆಯ, ಆ್ಯಂಡ್ ಏನ್ಷಿಯಂಟ್ ಅಂದರೆ ಪ್ರಾಚೀನ, ಆ್ಯನಿಮಲ್ಸ್ ತುಂಬ ಹಳೆಯ ಅನಿಮಲ್ಸ್ ಎಲ್ಲ ನೋಡಿದ್ದೀನಿ. ಆ್ಯಂಡ್ ಟುಕ್ ಎನ್ ಇಂಪಾರ್ಟೆಂಟ್ ಲಿಟಲ್ ಬಿಟ್ ಆಫ್ ಸಮಥಿಂಗ್ ಫ್ರಮ್ ಈಚ್ ಒನ್ ಆಫ್ ದೆಮ್. ಹಳೆಯ ವಸ್ತುಗಳು, ಹಳೆಯ ಪ್ರಾಣಿಗಳಲ್ಲಿ ಸಣ್ಣ ಸಣ್ಣದು ಬಿಟ್ಟಿಲ್ಲ, ಎಲ್ಲ ಲಿಟಲ್ ಬಿಟ್ ಆಫ್ ದೆಮ್ ಐ ಹ್ಯಾವ್ ಟೇಕನ್. ಅ ಹೇರ್, ಒಂದು ಸಣ್ಣ ಕೂದಲು, ಎನ್ ಐಬ್ರೋ, ಒಂದು ಸಣ್ಣ ಕೂದಲು. ಆ್ಯಂಡ್ ಸಮ್ಟೈಮ್ಸ್ ಇಟ್ ವಾಸ್ ನೋ ಮೋರ್ ದೆನ್ ಅನ್ ಔನ್ಸ್. ಔನ್ಸ್ ಅಂದರೆ ವೆರಿ ಸ್ಮಾಲ್, ಪುಟ್ಟ ಅಮೌಂಟ್ ಅಂತ. ಔನ್ಸ್ ಅಂದರೆ ಇಟ್ಸ್ ಅ ಮೆಷರ್ಮೆಂಟ್, ಅದು ಔನ್ಸ್ ವೆರಿ ಲಿಟಲ್ ಅಂತ. or two of the jam scrap between toes while it was sleeping. ಅದರ ಕಾಲಲ್ಲಿ ಜಾಮ್ ಅಂದರೆ ಸ್ವೀಟ್ ನೆಕ್ಟರ್ ಅಂದ್ಕೊಂಡಿರುತ್ತಲ್ಲ, ಅದು 1 ounce ಅಥವಾ 2 ಇತ್ತು, ಅದನ್ನು ನಾನು ಬಿಟ್ಟಿಲ್ಲ, ಅದನ್ನು ತೊಗೊಂಬಂದಿದ್ದೀನಿ. ಐ ಟ್ರ್ಯಾಕ್ ಡೌನ್ ದ ವಿಸಿಲ್ ಪಿಗ್, ಈ ಒಂದು ಪಿಗ್ನು ಟ್ರ್ಯಾಕ್ ಮಾಡಿದ್ದೀನಿ. ದ ಬೊಬುಲಿಂಕ್, ದ ಶೊರಾಕ್, ದ ಪಾಲಿಫ್ರಾಗ್, the Gane cruliaceae, the stinging slug, and the venomous squircle who can spit poison right into your eyes from the 50 yards away. ಇದು ಮರುಭೂಮಿಲಿರುತ್ತೆ, ಒಂದು ಇಲಿ ಇದೆ. ಆ ಇಲಿ ಏನಪ್ಪ ಅಂದರೆ ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅಂದರೆ ನೇಚರ್ ಹ್ಯಾಸ್ ಗಿವನ್ ಅ ಡಿಫೆನ್ಸ್ ಮೆಕ್ಯಾನಿಸಮ್ ಟು ಎವ್ರಿ ಆ್ಯನಿಮಲ್ ಇನ್ಕ್ಲೂಡಿಂಗ್ ಮ್ಯಾನ್. ನಮಗೂ ಕೊಟ್ಟಿದೆ. ಅಂದರೆ ನಾವು ನಮ್ಮ ಶತ್ರುಗಳು ನಮ್ಮನ್ನು ಹೇಗೆ ರಕ್ಷಿಸ್ಕೋಬೇಕು, ರಕ್ಷಣೆ ಮಾಡ್ಕೋತೀವಿ. ಅದೇ ಥರ ಎವ್ರಿ ಅನಿಮಲ್ ಹ್ಯಾಸ್ ಗಿವನ್ ಅ ಡಿಫೆನ್ಸ್ ಮೆಕ್ಯಾನಿಸಮ್ ಟು ಸೇಫ್ ಗಾರ್ಡ್ ಆರ್ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ದ ಎನಿಮೀಸ್ ಇದೆ. ಬಟ್ ವಿ ಹ್ಯಾವ್ ಒನ್ ಸ್ಪೆಷಲ್, ದ ವೆನಮಸ್ ಸ್ಕ್ವಿರ್ಕಿಲ್. ಸ್ಕ್ವಿರ್ಕಿಲ್ ಅಂದರೆ ಒಂದು, ಅದಕ್ಕೆ ಏನು ಹೇಳ್ತಾರೆ, ಇಲಿ ಅನ್ಬೋದು ಅಥವಾ ಇನ್ನೊಂದು ಪ್ರಾಣಿ, ಅದು ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ಇಟ್ಸ್ ನೇಮ್, ಕನ್ನಡದಲ್ಲಿ ನನಗೆ ಏನಂತಾರೆ ಗೊತ್ತಿಲ್ಲ. ಅದು ಶತ್ರುಗಳನ್ನ ಹೇಗೆ ಅಟ್ಯಾಕ್ ಮಾಡುತ್ತೆ ಅಂದರೆ ಅದನ್ನ ಮುಟ್ಟಲ್ಲ, ಅದರ ಕಣ್ಣಿಂದ ಇಟ್ ಸ್ಪಿಟ್ಸ್ ವಿನಮ್, ಕಣ್ಣಿಂದ ಸ್ಪ್ರಿಂಕಲ್ ಆಗುತ್ತೆ. ಏನು ವಿನಮ್? ವಿನಮ್ ಅಂದರೆ ವಿಷ. ಎಷ್ಟು ಯಾರ್ಡಿಂದ? 40 yards ಅಂತ ಮನುಷ್ಯ ಸತ್ತೇ ಹೋಗ್ತಾನೆ. ವೆನಮಸ್ ಸ್ಕ್ವಿರ್ಕಲ್ ಹೂ ಕ್ಯಾನ್ ಸ್ಪಿಟ್ ಅಂದರೆ ಉಗಿಯೋದು, ಪಾಯ್ಸನ್ ರೈಟ್ ಇನ್ ಟು ಯುವರ್ ಐ, ಕಣ್ಣಿಗೆ ಹಾಕುತ್ತೆ. ಫ್ರಮ್ 50 yards, 15 ಗಜ, 15 yards ನಿಂಗೆ ಹಾಕುತ್ತೆ ಕಣ್ಣಲ್ಲಿ, ಸೊ ದಟ್ ಇಮಿಡಿಯೇಟ್ಲಿ ಯು ಡೈ. ಬಟ್ ದೇರ್ ಈಸ್ ನೋ ಟೈಮ್ ಟು ಟೆಲ್ ಯು ಅಬೌಟ್ ದೆಮ್ ಆಲ್ ನಾವು, ಅದರೆಲ್ಲ ಹೇಳೋಕ್ಕೆ ನನಗೆ ಟೈಮ್ ಇಲ್ಲ. ಆ ಥರ ತುಂಬ ಆ್ಯನಿಮಲ್ಸ್ ಇದೆ. ಈ ಆಫ್ರಿಕನ್ ಕಾಡುಗಳಲ್ಲಿ ದೇರ್ ಆರ್ ಸೋ ಮೆನಿ ಫ್ರಾಗ್ಸ್ ಇರುತ್ತೆ. ಆ ಫ್ರಾಗ್ಸ್ ಈ ನೆಕ್ ಭಾಗದಲ್ಲಿ ತುಂಬ ಸಾಫ್ಟ್ ರೀಜನ್ ಇರುತ್ತೆ, ಅದರೆಲ್ಲ ವಿಷ. ಅದು ವಿನಮಸ್, ತುಂಬ ವಿನಮ್ ಇರುತ್ತೆ. ಎಷ್ಟು ವಿನಮ್ ಇರುತ್ತೆ ಅಂದರೆ ಅಲ್ಲಿರುವ ಟ್ರೈಬಲ್ ಪೀಪಲ್ಲು ದೇ ಯೂಸ್ ದ್ಯಾಟ್ ವಿನಮ್ ಟು ಕಿಲ್ ಆ್ಯನಿಮಲ್ಸ್ ಆ್ಯಂಡ್ ಕಿಲ್ ಪೀಪಲ್. ಎನಿಮೀಸ್ನ ಕಿಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹೇಗೆ ಅಂದರೆ ಅವರು ಬೇಟೆ ಆಡ್ತಾರಲ್ಲ, ಒಂದು ಕಡ್ಡಿಯಲ್ಲಿ ಆ ಫ್ರಾಗಿನ ನೆಕ್ಕಲ್ಲಿ ಹಿಂಗೆ ಎದ್ದು ತೆಗೆದ್ರೆ, ಓಕೆ, ಆ ವಿಷ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ, ಆ ಒಂದು ಕಡ್ಡಿಗೆ ಅಂಟ್ಕೊಳ್ಳುತ್ತೆ. ಅದರಿಂದ ಅವನಿಗೆ ಹೊಡೆದ್ರೆ ಅವನು ಇಮಿಡಿಯೇಟ್ ಸತ್ತು ಹೋಗ್ತಾನೆ. ಅಷ್ಟೊಂದು ಅಪಾಯಕಾರಿ ವಿನಮ್ ಇರುತ್ತದೆ. ಸೊ ಆ ಥರ ಹೇಳ್ತಿದ್ದಾನೆ ಇಲ್ಲಿ. ಬಟ್ ದೆರ್ ಈಸ್ ನೋ ಟೈಮ್ ಟು ಟೆಲ್ ಯು ಅಬೌಟ್ ದೆಮ್ ಆಲ್ ನಾವು, ಹೇಳೋಕ್ಕೆ ಸಮಯ ಇಲ್ಲ. ಚಾರ್ಲಿ, ಲೆಟ್ ಮಿ ಜಸ್ಟ್ ಸೇ ಕ್ವಿಕ್ಲಿ ದ್ಯಾಟ್ ಇನ್ ದ ಎಂಡ್, ಕೊನೆಯಲ್ಲಿ, ಆಫ್ಟರ್ ಲಾಟ್ಸ್ ಆಫ್ ಬಾಯ್ಲಿಂಗ್ ಆ್ಯಂಡ್ ಬಬ್ಲಿಂಗ್ ಆ್ಯಂಡ್ ಮಿಕ್ಸಿಂಗ್ ಆ್ಯಂಡ್ ಟೆಸ್ಟಿಂಗ್, ಅಂದರೆ ಆಫ್ಟರ್ ಟಾಯ್ಲಿಂಗ್ ಹಾರ್ಡ್, ಅಂದರೆ ಕಷ್ಟಪಟ್ಟ ಮೇಲೆ ಅಂತ. ಇಲ್ಲಿ ಆಫ್ಟರ್ ಲಾಟ್ಸ್ ಆಫ್ ಬಾಯ್ಲಿಂಗ್ ಆ್ಯಂಡ್ ಬಬ್ಲಿಂಗ್ ಅಂದರೆ, ಬಾಯ್ಲಿಂಗ್ ಆ್ಯಂಡ್ ಬಬ್ಲಿಂಗ್ ಅಂದರೆ ನೀರು ಕುದಿಸಿದಾಗ, ನೀರಿಗೆ ಒಂದು ಸಬ್ಸ್ಟೆನ್ಸ್ ಹಾಕಿ ಕುದಿಸಿದಾಗ ಅದು ಬಾಯ್ಲ್ ಆಗುತ್ತೆ, ಕುದಿಯುತ್ತೆ, ಬಬಲ್ ಬರುತ್ತೆ, ಆದಷ್ಟು ಅದರ ಸಬ್ಸ್ಟೆನ್ಸ್ ಚೆನ್ನಾಗಾಗತ್ತಲ್ಲ ಆ ಥರ. ಆ್ಯಂಡ್ ಮಿಕ್ಸಿಂಗ್, ಟೆಸ್ಟಿಂಗ್ ಇನ್ ಮೈ ಇನ್ವೆಂಟಿಂಗ್ ರೂಮ್, ಅಂದರೆ ತುಂಬ ಯೋಚನೆ ಮಾಡಿದೆ, ಏನೋ ಬರದೆ, ಏನೋ ಹುಡುಕ್ದೆ, ಟಾಯ್ಲ್ ಅಂದರೆ ಕಷ್ಟಪಟ್ಟೆ, ಸ್ಟ್ರಗಲ್ ಮಾಡಿದೆ, ವಿಷಯ ಎಲ್ಲ ತಕ್ಕೊಂಡೆ. ಎಲ್ಲಿ? ನನ್ನ ಇನ್ವೆಂಟ್ ರೂಮಲ್ಲಿ. ಐ ಪ್ರೊಡ್ಯೂಸ್ಡ್ 1 tiny ಕಪ್ ಫುಲ್ ಆಫ್ ಆಯ್ಲಿ ಬ್ಲ್ಯಾಕ್ ಲಿಕ್ವಿಡ್. ಕೊನೆಗೆ ಎಲ್ಲ ಮಾಡಿದ್ಮೇಲೆ, ಪರೀಕ್ಷೆ ಎಲ್ಲ ಆದಮೇಲೆ, ಐ ಕುಡ್ ಪ್ರೊಡ್ಯೂಸ್ 1 tiny ಮೀನ್ಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಕಪ್ ಫುಲ್, ಒಂದು ಕಪ್ ಫುಲ್ ಇದೆ, ಆಯ್ಲಿ ಅಂದರೆ ಜಿಡ್ಡು ಪದಾರ್ಥ, ಬ್ಲ್ಯಾಕ್ ಲಿಕ್ವಿಡ್ ಕಪ್ಪು ಲಿಕ್ವಿಡ್ ಇದೆ.
and gave 4 drops of it to a brave 20-year-old Ompa Lompa volunteer to see what happened. Ompa Lompa, one more animal, I think. ಅದಕ್ಕೆ ಕೊಟ್ಟಿದ್ದೀನಿ. What did happen? Charlie asked. Charlie ಕೇಳ್ತಾನೆ, ಏನಾಯಿತು? It was fantastic. ತುಂಬ ಚೆನ್ನಾಗಾಯಿತು. Actually, what was the intention of Willy Wonka? To create a thing which can make people old, ಅಲ್ವಾ? The moment he swallowed it, ತಗೊಂಡ ತಕ್ಷಣ, he began wrinkling and shriveling up all over, and his hair started dropping off, and his teeth started falling out, and before I knew it. So, what he thought of, it has happened. What he thought, he wanted to create something which makes people older. Older ಅಂದರೆ ಸ್ಕಿನ್ ರಿಂಕಲ್ ಆಗಬೇಕು, ಚರ್ಮ ಸುಕ್ಕ ಆಗಬೇಕು, ತಲೆ ಕೂದಲು ಬಿದ್ದು ಹೋಗಬೇಕು, ಹಲ್ಲುಗಳು ಬಿದ್ದು ಹೋಗಬೇಕು, ಶಕ್ತಿ ಇರಬಾರ್ದು. ಸೊ he began wrinkling ಅಂದರೆ ಅದರ ಚರ್ಮ ಎಲ್ಲ ರಿಂಕಲ್ ಆಯಿತು, ಸುಕ್ಕಾಯಿತು. ಆ್ಯಂಡ್ ಶಿವರ್ಲಿಂಗ್ ಅಪ್ ಆಲ್ ಓವರ್, ಶಿವರ್ಲಿಂಗ್ ಎಲ್ಲ ಕಡೆಗೆ ಮುದುರ್ಕೊಂಡು ಹೋಯಿತು. ಆ್ಯಂಡ್ ಹಿಸ್ ಹೇರ್ ಸ್ಟಾರ್ಟೆಡ್ ಡ್ರಾಪಿಂಗ್ ಆಫ್, ಎಲ್ಲ ಕೂದಲು ಬಿದ್ದು ಹೋಯಿತು. ಆ್ಯಂಡ್ ಹಿಸ್ ಟೀತ್ ಸ್ಟಾರ್ಟೆಡ್ ಫಾಲಿಂಗ್ ಔಟ್, ಎಲ್ಲ ಹಲ್ಲುಗಳು ಹೊರಗೆ ಬಂದು ಬಿದ್ದು ಹೋಯಿತು. ಆ್ಯಂಡ್ ಬಿಫೋರ್ ಐ ನ್ಯೂ ಇಟ್, ನಂಗೆ ಗೊತ್ತೋಕ್ಕಿಂತ ಮುಂಚೆನೇ, he had suddenly became an old fellow of 75. 75 ವರ್ಷದ ಮುದುಕ ಆಗಿದ್ದ. And thus, my dear Charlie, was Vita Wonk invented? ಹಾಗಾದರೆ ನಾನು Vita Wonk ಇನ್ವೆಂಟ್ ಮಾಡಿದ್ದೀನ? ಎಕ್ಸ್ಕ್ಲಮೇಟರಿ. ಸೊ ದಿಸ್ ಇದು ಕತೆ ಬರೆದಿರೋದು ರೋಆಲ್ಡ್ ಡಾಲ್ ಅಂತ ಹೇಳ್ಬಿಟ್ಟು, ಫ್ರಮ್ ಚಾರ್ಲಿ ಆ್ಯಂಡ್ ದ ಗ್ರೇಟ್ ಗ್ಲಾಸ್ ಎಲಿವೇಟರ್. ಇದರಿಂದ ಚೆನ್ನಾಗಿದೆಯಲ್ಲ ಕತೆ, ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಮ್ಯಾನ್ಸ್ ಇಮ್ಯಾಜಿನೇಷನ್ ಇದೆಯಲ್ಲ, ಫಾರ್ ಮ್ಯಾನ್ಸ್ ಇಮ್ಯಾಜಿನೇಷನ್ ಸ್ಕೈ ಇಸ್ ದ ಲಿಮಿಟ್. ಮ್ಯಾನ್ ಕ್ಯಾನ್ ಥಿಂಕ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಏನು ಬೇಕಾದ್ರೆ ಯೋಚನೆ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಒನ್ ಸಚ್ ಇನ್ವೆನ್ಷನ್ ವೇರ್ I think it is successful. It's a question mark. Is it successful? For this, read the chapter.